ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಪರಮಾತ್ಮ ವಾಣಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 8/6/2026 ಪ್ರಾತಃ ಕ್ಲಾಸ್. ಓಂ ನಮಃ ಶಿವಾಯ್. ಪ್ರೀತಿಯ ಮಕ್ಕಳೇ, ಗೀತೆಯಲ್ಲಿ ಏನನ್ನೂ ತೋರಿಸಿಲ್ಲ. 5 ಜನ ಪಾಂಡವರು ಮತ್ತು ನಾಯಿ ಹಿಮಾಲಯಕ್ಕೆ ಹೋಗಿ ಕರಗಿ ಹೋದರು. ನಂತರ ಫಲಿತಾಂಶವೇನು? ಪ್ರಳಯವಾಯಿತು. ಪ್ರಳಯವಾಗುತ್ತದೆ, ಆದರೆ ಇಡೀ ಪ್ರಪಂಚವು ಜಲಮಯವಾಗಲು ಸಾಧ್ಯವಿಲ್ಲ. ಭಾರತವು ಅವಿನಾಶಿ ಪವಿತ್ರ ಖಂಡವಾಗಿದೆ. ಓಂ ನಮಃ ಶಿವಾಯ. ಮಕ್ಕಳಲ್ಲಿ ತಂದೆ ಕೇಳುತ್ತಾರೆ, ಆತ್ಮಗಳಲ್ಲಿ ಪರಮಾತ್ಮ ಕೇಳುತ್ತಾರೆ. ನಾವು ಪರಮಪಿತ ಪರಮಾತ್ಮನ ಮುಂದೆ ಕುಳಿತಿದ್ದೇವೆ ಎಂದು ನಿಮಗೆ ಗೊತ್ತಿದೆ. ಅವರಿಗೆ ತಮ್ಮದೇ ಆದ ರಥವಿಲ್ಲ. ಇದು ನಿಶ್ಚಯವಿದೆಯಲ್ಲವೇ? ಈ ಭೃಕುಟಿಯ ಮಧ್ಯದಲ್ಲಿ ತಂದೆಯ ವಾಸಸ್ಥಾನವಿದೆ. ತಂದೆಯೇ ಸ್ವಯಂ ಹೇಳಿದ್ದಾರೆ, ನಾನು ಇವರ ಭೃಕುಟಿಯ ಮಧ್ಯದಲ್ಲಿ ಕುಳಿತುಕೊಳ್ಳುತ್ತೇನೆ. ಇವರ ಶರೀರವನ್ನು ಸಾಲವಾಗಿ ತೆಗೆದುಕೊಳ್ಳುತ್ತೇನೆ. ಆತ್ಮವು ಭೃಕುಟಿಯ ಮಧ್ಯದಲ್ಲಿ ಕುಳಿತುಕೊಳ್ಳುತ್ತದೆ. ಹಾಗೆಯೇ ತಂದೆಯೂ ಬಂದು ಅಲ್ಲಿಯೇ ಕುಳಿತುಕೊಳ್ಳುತ್ತಾರೆ. ಬ್ರಹ್ಮ ಇದ್ದಾರೆ ಎಂದರೆ ಶಿವಬಾಬಾ ಕೂಡ ಇದ್ದಾರೆ. ಒಂದು ವೇಳೆ ಬ್ರಹ್ಮ ಇಲ್ಲದಿದ್ದರೆ ಶಿವಬಾಬಾ ಕೂಡ ಇರುತ್ತಿರಲಿಲ್ಲ. ಯಾರಾದರೂ ನಾವು ಕೇವಲ ಶಿವಬಾಬಾರನ್ನೇ ನೆನಪು ಮಾಡುತ್ತೇವೆ, ಬ್ರಹ್ಮ ಇಲ್ಲ ಎಂದು ಹೇಳಿದರೆ ಶಿವಬಾಬಾ ಹೇಗೆ ಮಾತನಾಡುತ್ತಾರೆ? ಮೇಲೆ ಸದಾ ಶಿವಬಾಬಾರನ್ನು ನೆನಪು ಮಾಡುತ್ತಾ ಬಂದಿದ್ದೀರಿ. ಈಗ ಮಕ್ಕಳಿಗೆ ತಿಳಿದಿದೆ, ನಾವು ತಂದೆಯ ಬಳಿ ಇಲ್ಲಿ ಕುಳಿತಿದ್ದೇವೆ ಎಂದು. ಶಿವಬಾಬಾ ಮೇಲೆ ಇದ್ದಾರೆ ಎಂದು ತಿಳಿದುಕೊಳ್ಳಬಾರದು. ಭಕ್ತಿ ಮಾರ್ಗದಲ್ಲಿ ಹೇಳುತ್ತಿದ್ದಂತೆ ಶಿವಬಾಬಾ ಮೇಲೆ ಇದ್ದಾರೆ. ಅವರ ಪ್ರತಿಮೆಯನ್ನು ಇಲ್ಲಿ ಪೂಜಿಸಲಾಗುತ್ತದೆ. ಈ ವಿಷಯಗಳು ಬಹಳ ಅರ್ಥ ಮಾಡಿಕೊಳ್ಳುವಂತಹದ್ದಾಗಿವೆ. ತಂದೆ ಜ್ಞಾನದ ಸಾಗರ, ನಾಲೆಡ್ಜ್ಫುಲ್ ಆಗಿದ್ದಾರೆ ಎನ್ನುವುದು ಗೊತ್ತಿದೆ. ಜ್ಞಾನವನ್ನು ಎಲ್ಲಿಂದ ತಿಳಿಸುತ್ತಾರೆ? ಮೇಲಿಂದ ತಿಳಿಸುತ್ತಾರೆಯೇ ಅಥವಾ ಕೆಳಗೆ ಬಂದಿದ್ದಾರೆಯೇ? ಬ್ರಹ್ಮನ ತನುವಿನ ಮೂಲಕ ತಿಳಿಸುತ್ತಾರೆ. ಕೆಲವರು ಬ್ರಹ್ಮನನ್ನು ನಂಬುವುದಿಲ್ಲ ಎನ್ನುತ್ತಾರೆ. ಆದರೆ ಶಿವಬಾಬಾ ಸ್ವತಃ ಬ್ರಹ್ಮನ ತನುವಿನ ಮೂಲಕ ನನ್ನನ್ನು ನೆನಪು ಮಾಡಿ ಎಂದು ಹೇಳುತ್ತಾರೆ. ಇದು ತಿಳುವಳಿಕೆಯ ಮಾತಾಗಿದೆ ಅಲ್ಲವೇ? ಮಾಯೆಯು ಎಷ್ಟು ಹಿಡಿಯುತ್ತದೆ ಎಂದರೆ ಉಸಿರುಗಟ್ಟಿಸಿ ಬಿಡುತ್ತದೆ. ನಂಬರ್ 1 ಬುದ್ಧಿವಂತನನ್ನು ನಂಬರ್ 1 ಮೂರ್ಖನನ್ನಾಗಿ ಮಾಡುತ್ತದೆ. ಎಷ್ಟೇ ಒಳ್ಳೆಯ ಮಗುವಾಗಿದ್ದರೂ ಅಂತಹ ಆಲೋಚನೆಗಳನ್ನು ತರುತ್ತದೆ. ನಾವು ಬ್ರಹ್ಮನನ್ನು ನಂಬುವುದಿಲ್ಲ ಎನ್ನುತ್ತಾರೆ. ಬ್ರಹ್ಮ ಸ್ವತಃ ಹೇಳುತ್ತಾರೆ, ಶಿವಬಾಬಾರವರನ್ನು ನೆನಪು ಮಾಡಿ ಎಂದು. ಇವರಲ್ಲಿಯೇ ಶಿವಬಾಬಾ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ ಎಂದು. ಈ ಮಂತ್ರವನ್ನು ನಾನು ಬ್ರಹ್ಮನ ಮೂಲಕ ನಿಮಗೆ ಕೊಡುತ್ತೇನೆ. ಬ್ರಹ್ಮ ಇಲ್ಲದಿದ್ದರೆ ಮಂತ್ರವನ್ನು ಹೇಗೆ ನೀಡುತ್ತಿದ್ದೆ? ಬ್ರಹ್ಮ ಇಲ್ಲದಿದ್ದರೆ ನೀವು ಶಿವನನ್ನು ಹೇಗೆ ನಂಬುತ್ತೀರಿ? ಶಿವಬಾಬಾರವರ ಬಳಿ ಹೇಗೆ ಕುಳಿತುಕೊಳ್ಳುತ್ತೀರಿ? ಒಳ್ಳೆಯ ಮಹಾರಥಿಗಳನ್ನು ಮಾಯೆಯು ಇಂತಹ ಆಲೋಚನೆಗಳಲ್ಲಿ ತಂದು ಸತ್ಯನಾಶ ಮಾಡಿಬಿಡುತ್ತದೆ. ಅವರು ನಾವು ಬ್ರಹ್ಮನನ್ನು ನಂಬುವುದಿಲ್ಲ ಎನ್ನುತ್ತಾರೆ. ಆಗ ಅವರ ಗತಿ ಏನಾಗುತ್ತದೆ? ಅವರನ್ನು ಮಹಾಮೂರ್ಖ ಎನ್ನಲಾಗುತ್ತದೆ. ಮಾಯೆಯು ಬಹಳ ಪ್ರಬಲವಾಗಿದೆ. ತಕ್ಷಣ ಮುಖ ತಿರುಗಿಸಿ ಹಿಂದೆ ಮಾಡಿಬಿಡುತ್ತದೆ. ಈಗ ನಿಮ್ಮ ಮುಖವನ್ನು ಶಿವಬಾಬಾ ಎದುರಿಗೆ ಮಾಡಿದ್ದಾರೆ. ಸಮ್ಮುಖದಲ್ಲಿ ಕುಳಿತಿದ್ದೀರಿ. ನಂತರ ಯಾರು ಬ್ರಹ್ಮ ಏನೂ ಅಲ್ಲ ಎಂದು ತಿಳಿಯುತ್ತಾರೋ ಅವರ ಗತಿ ಏನಾಗುತ್ತದೆ? ದುರ್ಗತಿಯನ್ನು ಹೊಂದುತ್ತಾರೆ. ಸ್ವಲ್ಪವೂ ಜ್ಞಾನವಿಲ್ಲ. ಮನುಷ್ಯರು ಓ ಗಾಡ್ ಫಾದರ್ ಎಂದು ಕೂಗುತ್ತಾರೆ. ಮೇಲೆ ಈ ಗಾಡ್ ಫಾದರ್ ಕೇಳುತ್ತಾರೆಯೇ? ಅವರಿಗೆ ಲಿಬ್ರೇಟರ್ ಎನ್ನಿ ಎಂದು ಹೇಳುತ್ತಾರಲ್ಲವೇ? ಹಾಗಾದರೆ ಅಲ್ಲಿ ಕುಳಿತೆ ಲಿಬ್ರೇಟ್ ಮಾಡುತ್ತಾರೆಯೇ? ಬಿಡುಗಡೆ ಮಾಡುತ್ತಾರೆಯೇ? ಕಲ್ಪಕಲ್ಪದ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ತಂದೆ ಬರುತ್ತಾರೆ. ಯಾರಲ್ಲಿ ಬರುತ್ತಾರೋ ಅವರನ್ನೇ ಹಾರಿಸಿಬಿಟ್ಟರೆ ಏನನ್ನಲಾಗುತ್ತದೆ? ನಂಬರ್ 1 ತಮೋ ಪ್ರಧಾನ. ನಿಶ್ಚಯವಿದ್ದರೂ ಮಾಯೆಯು ತಿರುಗಿಸಿ ಬಿಡುತ್ತದೆ. ಅದರಲ್ಲಿ ಎಷ್ಟು ಬಲವಿದೆ ಎಂದರೆ ತಕ್ಷಣ ವರ್ತ್ ನಾಟ್ ಎ ಪೆನಿ ಮಾಡಿ ಬಿಡುತ್ತದೆ. ತಕ್ಷಣ ಮಹಾಮೂರ್ಖನನ್ನಾಗಿ ಮಾಡುತ್ತದೆ. ಇಂತಹವರು ಕೂಡ ಯಾವುದಾದರೂ ಸೆಂಟರ್ನಲ್ಲಿ ಇದ್ದಾರೆ. ಆದ್ದರಿಂದ ತಂದೆ ಹೇಳುತ್ತಾರೆ, ಎಚ್ಚರ, ಹುಷಾರ್. ಮಾಯೆಯು ಎಂತಹದ್ದೆಂದರೆ ತಕ್ಷಣ ಮುಖ ತಿರುಗಿಸಿ ಉಲ್ಟಾ ಮಾಡಿ ಬಿಡುತ್ತದೆ. ನಂತರ ಅವರ ಸ್ಥಿತಿ ಏನಾಗುತ್ತದೆ? ಸಂಪೂರ್ಣ ಅಧೋಗತಿಯನ್ನು ಹೊಂದುತ್ತಾರೆ. ಯಾರಿಗಾದರೂ ಕೇಳಿದ ವಿಷಯಗಳನ್ನು ತಿಳಿಸುತ್ತಿದ್ದರೂ ಅವರು ಪಂಡಿತನಂತೆ ಆಗುತ್ತಾರೆ. ಬಾಬಾ ಪಂಡಿತನ ಕತೆ ಹೇಳುತ್ತಾರಲ್ಲವೇ?
ರಾಮ್ ರಾಮ್ ಎನ್ನುವುದರಿಂದ ಸಾಗರ ದಾಟಬಹುದು ಎಂದು ಅವನು ಹೇಳಿದನು. ಇದೊಂದು ಕತೆ ಮಾಡಲಾಗಿದೆ. ಈ ಸಮಯದಲ್ಲಿ ನೀವು ತಂದೆಯ ನೆನಪಿನಿಂದ ವಿಷಯ ಸಾಗರದಿಂದ ಕ್ಷೀರಸಾಗರಕ್ಕೆ ಹೋಗುತ್ತೀರಿ ಅಲ್ಲವೇ? ಅವರು ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಕತೆಗಳನ್ನು ಮಾಡಿದ್ದಾರೆ. ಪಂಡಿತನು ಇತರರಿಗೆ ಹೇಳುತ್ತಿದ್ದನು, ತಾನು ಸಂಪೂರ್ಣವಾಗಿ ಕೆಟ್ಟ ಖಾತೆಯಲ್ಲಿದ್ದನು. ತಾನು ವಿಕಾರಗಳಲ್ಲಿ ಹೋಗುತ್ತಿರುವುದು ಮತ್ತು ಇತರರಿಗೆ ನಿರ್ವಿಕಾರಿಯಾಗಿ ಎಂದು ಹೇಳುವುದು. ಅದರ ಪರಿಣಾಮವೇನಾಗುತ್ತದೆ? ಪಂಡಿತನು ಹಾಗೆಯೇ ಇದ್ದನು. ಮಹಿಳೆಯೊಬ್ಬಳು ಪಂಡಿತನ ಮಾತಿನ ಮೇಲೆ ವಿಶ್ವಾಸವಿಟ್ಟಳು. ರಾಮ ರಾಮ ಎನ್ನುತ್ತಾ ನದಿ ದಾಟಿ ಹೋದಳು. ಒಂದು ದಿನ ಪಂಡಿತನಿಗೆ ಆಮಂತ್ರಣ ನೀಡಿದಳು, ನೀವು ಕೂಡ ನಮ್ಮ ಮನೆಗೆ ಭೋಜನಕ್ಕೆ ಬನ್ನಿ ಎಂದು. ದಾರಿಯಲ್ಲಿ ಒಂದು ನದಿ ಸಿಕ್ಕಿತು. ಪಂಡಿತನು ಕೇಳಿದನು, ದೋಣಿಯಲ್ಲಿದೆ? ಅರೆ, ನೀವೇ ಹೇಳಿದ್ದೀರಲ್ಲವೇ ರಾಮ ರಾಮ ಎನ್ನುವುದರಿಂದ ಸಾಗರ ದಾಟಬಹುದು ಎಂದು. ಇದಂತೂ ನದಿಯಷ್ಟೇ. ಆಗ ಅವನಿಗೆ ನಾಚಿಕೆಯಾಯಿತು. ಇದೊಂದು ಉದಾಹರಣೆಯಾಗಿದೆ. ಇಂತಹ ಕೆಲವು ಬ್ರಹ್ಮ ಕುಮಾರರಿದ್ದಾರೆ. ತಮಗೆ ನಿಶ್ಚಯವಿಲ್ಲ, ಇತರರಿಗೆ ತಿಳಿಸುತ್ತಿರುತ್ತಾರೆ. ಆದ್ದರಿಂದ ಎಲ್ಲೋ ಕೆಲವು ಕಡೆ ಹೇಳುವವರಿಗಿಂತ ಕೇಳುವವರು ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ. ಒಳ್ಳೆಯ ದೊಡ್ಡ ದೊಡ್ಡ ಮಹಾರಥಿಗಳಿಗಿಂತಲೂ ಅವರು ಮುಂದೆ ಹೋಗುತ್ತಾರೆ. ಯಾರು ಅನೇಕರ ಸೇವೆ ಮಾಡುತ್ತಾರೋ ಅವರು ಖಂಡಿತವಾಗಿಯೂ ಪ್ರಿಯವಾಗಿ ಕಾಣುತ್ತಾರೆ ಅಲ್ಲವೇ? ಪಂಡಿತನು ಸುಳ್ಳುಗಾರನೆಂದು ತಿಳಿದರೆ ಅವನನ್ನು ಯಾರಾದರೂ ಪ್ರೀತಿಸುತ್ತಾರೆಯೇ? ನಂತರ ಪ್ರೀತಿಯು ಪ್ರಾಕ್ಟಿಕಲ್ ಆಗಿ ನೆನಪು ಮಾಡುವವರ ಮೇಲೆ ಹೋಗುತ್ತದೆ. ಒಳ್ಳೆಯ ಮಹಾರಥಿಗಳನ್ನು ಮಾಯೆಯು ನುಂಗುತ್ತದೆ. ಬಹಳಷ್ಟು ಮಂದಿ ನುಂಗಲ್ಪಟ್ಟಿದ್ದಾರೆ. ಬಾಬಾ ಕೂಡ ತಿಳಿಯುತ್ತಾರೆ, ಈಗಂತೂ ಕರ್ಮಾತೀತ ಸ್ಥಿತಿ ಇಲ್ಲ. ಎಲ್ಲಿಯವರೆಗೆ ಯುದ್ಧವು ಸಿದ್ಧವಾಗುವುದಿಲ್ಲವೋ ಅಲ್ಲಿಯವರೆಗೆ ಒಂದು ಕಡೆ ಯುದ್ಧವಾಗುತ್ತದೆ, ಇನ್ನೊಂದು ಕಡೆ ಕರ್ಮಾತೀತ ಸ್ಥಿತಿ ಇರುತ್ತದೆ. ಸಂಪೂರ್ಣ ಕನೆಕ್ಷನ್ ಇದೆ. ನಂತರ ಶಿಕ್ಷಣ ಪೂರ್ಣವಾಗುತ್ತದೆ. ಟ್ರಾನ್ಸ್ಫರ್ ಆಗುತ್ತಾರೆ. ಮೊದಲು ರುದ್ರಮಾಲೆ ತಯಾರಾಗುತ್ತದೆ. ಈ ವಿಷಯಗಳು ಬೇರೆ ಯಾರಿಗೂ ತಿಳಿದಿಲ್ಲ. ಈ ಪ್ರಪಂಚವು ಬದಲಾಗಬೇಕಿದೆ ಎಂದು ನೀವು ತಿಳಿದುಕೊಳ್ಳುತ್ತೀರಿ. ಅವರು ಇನ್ನು 40,000 ವರ್ಷಗಳಿವೆ ಎಂದು ತಿಳಿದುಕೊಳ್ಳುತ್ತಾರೆ. ವಿನಾಶವು ಎದುರಿಗೆ ನಿಂತಿದೆ ಎಂದು ನೀವು ತಿಳಿಯುತ್ತೀರಿ. ಈಗ ನೀವು ಮೈನಾರಿಟಿ, ಅವರು ಮೆಜಾರಿಟಿ. ಹಾಗಾದರೆ ನಿಮ್ಮ ಮಾತನ್ನು ಯಾರು ನಂಬುತ್ತಾರೆ? ನಿಮ್ಮ ವೃದ್ಧಿಯಾದಾಗ ನಿಮ್ಮ ಯೋಗ ಬಲದಿಂದ ಬಹಳಷ್ಟು ಮಂದಿ ಓಡಿ ಬರುತ್ತಾರೆ. ನಿಮ್ಮಿಂದ ನಶೆ ಎಷ್ಟು ಹೊರಬರುತ್ತದೆಯೋ ಅಷ್ಟು ಶಕ್ತಿಯು ತುಂಬುತ್ತಾ ಹೋಗುತ್ತದೆ. ಬಾಬಾ ಜಾನಿ ಜಾನನ್ಹಾರ್ ಎಂದು ತಿಳಿಯಬೇಡಿ. ಇಲ್ಲಿ ಬಂದು ಎಲ್ಲರನ್ನೂ ನೋಡುತ್ತಾರೆ, ಎಲ್ಲರ ಸ್ಥಿತಿಗಳನ್ನು ತಿಳಿಯುತ್ತಾರೆ. ತಂದೆ ಮಕ್ಕಳ ಸ್ಥಿತಿಯನ್ನು ತಿಳಿಯುವುದಿಲ್ಲವೇ? ಎಲ್ಲವೂ ತಿಳಿದಿರುತ್ತದೆ. ಇದರಲ್ಲಿ ಅಂತರ್ಯಾಮಿಯ ಮಾತಲ್ಲ. ಈಗಂತೂ ಕರ್ಮಾತೀತ ಸ್ಥಿತಿಯಾಗಲು ಸಾಧ್ಯವಿಲ್ಲ. ಕಠಿಣ ತಪ್ಪುಗಳು ಆಗುವುದು ಸಂಭವವಿದೆ. ಮಹಾರಥಿಗಳಿಂದಲೂ ಆಗುತ್ತದೆ. ಅರೆ, ಮಾತುಕತೆ, ನಡವಳಿಕೆ ಇತ್ಯಾದಿ ಎಲ್ಲವೂ ಪ್ರಸಿದ್ಧವಾಗುತ್ತವೆ. ಈಗ ದೈವಿ ನಡವಳಿಕೆಯನ್ನು ಮಾಡಿಕೊಳ್ಳಬೇಕು. ದೇವತೆಗಳು ಸರ್ವಗುಣ ಸಂಪನ್ನರಾಗಿದ್ದಾರಲ್ಲವೇ? ಈಗ ನೀವು ಅಂತಹವರಾಗಬೇಕು. ಎಲ್ಲಿ ಆ ಅಸುರರು, ಎಲ್ಲಿ ದೇವತೆಗಳು? ಆದರೆ ಮಾಯೆಯು ಯಾರನ್ನೂ ಬಿಡುವುದಿಲ್ಲ. ಮುಟ್ಟಿದರೆ ಮುನಿ ಮಾಡಿ ಬಿಡುತ್ತದೆ, ತಕ್ಷಣ ಕೊಂದು ಬಿಡುತ್ತದೆ. 5 ಮೆಟ್ಟಿಲುಗಳಿವೆ ಅಲ್ಲವೇ? ದೇಹಾಭಿಮಾನ ಬರುವುದರಿಂದ ಮೇಲಿಂದ ತಕ್ಷಣ ಬೀಳುತ್ತಾರೆ. ಕೆಳಗೆ ಬಿದ್ದೆ ಎಂದರೆ ಸತ್ತ ಎಂದೇ ಅರ್ಥ. ಇತ್ತೀಚೆಗೆ ತಮ್ಮನ್ನು ತಾವು ಕೊಂದುಕೊಳ್ಳಲು ಎಂತೆಂತಹ ಉಪಾಯಗಳನ್ನು ಮಾಡುತ್ತಾರೆ. ತಕ್ಷಣ 20ನೇ ಮಹಡಿಯಿಂದ ಜಿಗಿಯುತ್ತಾರೆ, ತಕ್ಷಣ ಸಮಾಪ್ತಿಯಾಗುತ್ತಾರೆ. ಹಾಗೆಯೂ ಆಗಬಾರದು. ನಂತರ ಆಸ್ಪತ್ರೆಯಲ್ಲಿ ಬಿದ್ದು ದುಃಖ ಅನುಭವಿಸಬೇಕಾಗುತ್ತದೆ. 5ನೇ ಮಹಡಿಯಿಂದ ಬಿದ್ದು ಸಾಯದಿದ್ದರೆ ಎಷ್ಟು ದುಃಖ ಅನುಭವಿಸುತ್ತಿರಬೇಕಾಗುತ್ತದೆ. ಕೆಲವರು ತಮಗೆ ತಾವೇ ಬೆಂಕಿ ಇಟ್ಟುಕೊಳ್ಳುತ್ತಾರೆ. ಒಂದು ವೇಳೆ ಅವರನ್ನು ಯಾರಾದರೂ ಉಳಿಸಿದರೆ ಅವರೂ ಸಹ ಎಷ್ಟು ದುಃಖ ಸಹಿಸಬೇಕಾಗುತ್ತದೆ. ಸುಟ್ಟು ಹೋದರೆ ಆತ್ಮವು ಓಡಿ ಹೋಗುತ್ತದಲ್ಲವೇ? ಆದ್ದರಿಂದ ಜೀವ ಹತ್ಯೆ ಮಾಡಿಕೊಳ್ಳುತ್ತಾರೆ, ಶರೀರವನ್ನೇ ಮುಗಿಸಿ ಬಿಡುತ್ತಾರೆ. ಶರೀರ ಬಿಡುವುದರಿಂದ ದುಃಖಗಳಿಂದ ಮುಕ್ತರಾಗುತ್ತೇವೆ ಎಂದು ತಿಳಿಯುತ್ತಾರೆ. ಜೋಶ್ ಬಂದರೆ ಅಷ್ಟೇ, ಸಾಯದಿದ್ದರೆ ಆಸ್ಪತ್ರೆಯಲ್ಲಿ ಎಷ್ಟು ದುಃಖ ಅನುಭವಿಸುತ್ತಿರುತ್ತಾರೆ. ಒಂದು ವೇಳೆ ಡಾಕ್ಟರ್ ಇವರು ಬದುಕಲು ಸಾಧ್ಯವಿಲ್ಲ ಎಂದು ತಿಳಿದು ಇವರಿಗೆ ಒಂದು ಇಂಜೆಕ್ಷನ್ ಕೊಟ್ಟು ಮುಗಿಸಿ ಬಿಡೋಣ ಎಂದುಕೊಂಡರೆ
ಆದರೆ ಅವರು ಹಾಗೆ ಕೊಲ್ಲುವುದು ಮಹಾಪಾಪ ಎಂದು ತಿಳಿಯುತ್ತಾರೆ. ವಾಸ್ತವದಲ್ಲಿ ಇದು ಪಾಪವಲ್ಲ, ಇದು ಯಾರನ್ನಾದರೂ ದುಃಖದಿಂದ ಬಿಡಿಸುವುದು ಪುಣ್ಯದ ಕೆಲಸವಾಗಿದೆ. ಈ ಪೀಡೆಯನ್ನು ಅನುಭವಿಸುವುದಕ್ಕಿಂತ ಶರೀರ ಬಿಡುವುದು ಲೇಸು ಎಂದು ಆತ್ಮವು ಸ್ವಯಂ ಹೇಳುತ್ತದೆ. ನಾವು ಶರೀರ ಬಿಟ್ಟು ಹೋಗಲಿ. ಈಗ ಶರೀರವನ್ನು ಯಾರು ಬಿಡಿಸುತ್ತಾರೆ? ಕೆಲವರು ತಮಗೆ ತಾವೇ ಗುಂಡು ಹಾರಿಸಿಕೊಳ್ಳುತ್ತಾರೆ. ಇದು ಅಪಾರ ದುಃಖಗಳ ಪ್ರಪಂಚವಾಗಿದೆ. ಅಲ್ಲಿ ಅಪಾರ ಸುಖವಿದೆ. ಮಕ್ಕಳು ತಿಳಿದುಕೊಳ್ಳುತ್ತಾರೆ, ನಾವೀಗ ಹಿಂತಿರುಗುತ್ತಿದ್ದೇವೆ, ದುಃಖಧಾಮದಿಂದ ಸುಖಧಾಮಕ್ಕೋಗುತ್ತಿದ್ದೇವೆ. ಈಗ ಸುಖಧಾಮದ ಮಾಲೀಕನನ್ನಾಗಿ ಮಾಡುವ ತಂದೆಯನ್ನು ನೆನಪು ಮಾಡಬೇಕು. ಇವರ ಮೂಲಕ ತಂದೆ ತಿಳಿಸುತ್ತಾರೆ. ಚಿತ್ರವೂ ಇದೆಯಲ್ಲವೇ? ಬ್ರಹ್ಮನ ಮೂಲಕ ರಾಜಯೋಗದ ಸ್ಥಾಪನೆ. ಬಾಬಾ, ನಾವು ನಿಮ್ಮಿಂದ ಅನೇಕ ಬಾರಿ ಸ್ವರ್ಗದ ಆಸ್ತಿಯನ್ನು ಪಡೆಯುತ್ತಾ ಬಂದಿದ್ದೇವೆ ಎಂದು ನೀವು ಹೇಳುತ್ತೀರಿ. ಪ್ರಪಂಚವು ಬದಲಾಗಬೇಕಾದಾಗ ಸಂಗಮ ಯುಗದಲ್ಲಿಯೇ ತಂದೆ ಬರುತ್ತಾರೆ. ತಂದೆ ಹೇಳುತ್ತಾರೆ, ನಾನು ಬಂದಿದ್ದೇನೆ ಮಕ್ಕಳಾದ ನಿಮ್ಮನ್ನು ದುಃಖದಿಂದ ಬಿಡಿಸಿ ಸುಖದ ಪಾವನ ಪ್ರಪಂಚಕ್ಕೆ ಕರೆದೊಯ್ಯಲು. ಪಾವನ ಪ್ರಪಂಚದಲ್ಲಿ ಮುಷ್ಟಿಯಷ್ಟು ಮಂದಿ ಇರುತ್ತಾರೆ. ಈಗ ಪತಿತ ಪಾವನ ಬನ್ನಿರಿ ಎಂದು ಕರೆಯುತ್ತಾರೆ. ನಾವು ಮಹಾಕಾಲನನ್ನು ಈ ಚೀಚಿ ಪ್ರಪಂಚದಿಂದ ಮನೆಗೆ ಕರೆದೊಯ್ಯಿರಿ ಎಂದು ಕರೆಯುತ್ತಿದ್ದೇವೆ ಎಂದು ಅವರಿಗೆ ತಿಳಿದಿಲ್ಲ. ಖಂಡಿತವಾಗಿಯೂ ಬಾಬಾ ಬರುತ್ತಾರೆ. ನಾವು ಸತ್ತಾಗಲೇ ಶಾಂತಿ ಆಗುತ್ತದಲ್ಲವೇ? ಶಾಂತಿ ಶಾಂತಿ ಎಂದು ಹೇಳುತ್ತಿರುತ್ತಾರೆ. ಶಾಂತಿಯು ಶಾಂತಿಧಾಮದಲ್ಲಿದೆ. ಆದರೆ ಇಷ್ಟು ಮಂದಿ ಮನುಷ್ಯರಿರುವಾಗ ಈ ಪ್ರಪಂಚದಲ್ಲಿ ಶಾಂತಿ ಹೇಗೆ ಸಾಧ್ಯ? ಸತ್ಯಯುಗದಲ್ಲಿ ಸುಖ ಶಾಂತಿ ಇತ್ತು. ಈಗ ಕಲಿಯುಗದಲ್ಲಿ ಅನೇಕ ಧರ್ಮಗಳಿವೆ. ಅವು ಯಾವಾಗ ಮುಗಿಯುತ್ತವೆಯೋ, ಒಂದು ಧರ್ಮದ ಸ್ಥಾಪನೆಯಾಗುತ್ತದೆಯೋ, ಆಗ ಸುಖ ಶಾಂತಿ ಇರುತ್ತದೆ. ಹಾಹಾಕಾರದ ನಂತರ ಜೈ ಜೈಕಾರವಾಗುತ್ತದೆ. ಮುಂದೆ ಹೋಗಿ ನೋಡಿ, ಸಾವಿನ ಮಾರುಕಟ್ಟೆ ಎಷ್ಟು ಬಿಸಿಯಾಗಿರುತ್ತದೆ. ಹೇಗೆ ಸಾಯುತ್ತಾರೆ? ಬಾಂಬ್ಗಳಿಂದಲೂ ಬೆಂಕಿ ಹತ್ತಿಕೊಳ್ಳುತ್ತದೆ. 1-2 ವರ್ಷ ಕಳೆದು ನೋಡಿ, ಆಗ ಬಹಳಷ್ಟು ಜನರ ಖಂಡಿತವಾಗಿಯೂ ವಿನಾಶವಾಗುತ್ತದೆ ಎಂದು ಹೇಳುತ್ತಾರೆ. ಈ ಸೃಷ್ಟಿ ಚಕ್ರವು ತಿರುಗಲೇಬೇಕು ಎಂದು ನಿಮಗೆ ಗೊತ್ತಿದೆ. ವಿನಾಶವು ಅವಶ್ಯವಾಗಿ ಆಗಲೇಬೇಕು. ಒಂದು ಧರ್ಮದ ಸ್ಥಾಪನೆಯನ್ನು ತಂದೆ ಮಾಡಿಸುತ್ತಾರೆ, ರಾಜಯೋಗವನ್ನು ಕಲಿಸುತ್ತಾರೆ. ಉಳಿದ ಎಲ್ಲ ಅನೇಕ ಧರ್ಮಗಳ ವಿನಾಶವಾಗುತ್ತವೆ. ಗೀತೆಯಲ್ಲಿ ಏನನ್ನೂ ತೋರಿಸಿಲ್ಲ. 5 ಜನ ಪಾಂಡವರು ಮತ್ತು ನಾಯಿ ಹಿಮಾಲಯಕ್ಕೆ ಹೋಗಿ ಕರಗಿ ಹೋದರು. ನಂತರ ಫಲಿತಾಂಶವೇನು? ಪ್ರಳಯ ಮಾಡಿದರು. ಪ್ರಳಯವಾಗುತ್ತದೆ. ಆದರೆ ಇಡೀ ಪ್ರಪಂಚವು ಜಲಮಯವಾಗಲು ಸಾಧ್ಯವಿಲ್ಲ. ಭಾರತವು ಅವಿನಾಶಿ ಪವಿತ್ರ ಖಂಡವಾಗಿದೆ. ಅದರಲ್ಲಿಯೂ ಅಬು ಅತ್ಯಂತ ಪವಿತ್ರ ತೀರ್ಥಸ್ಥಾನವಾಗಿದೆ. ಎಲ್ಲಿ ತಂದೆ ಬಂದು ಎಲ್ಲರಿಗೂ ಸದ್ಗತಿಯನ್ನು ನೀಡುತ್ತಾರೋ. ದಿಲ್ವಾಡ ಮಂದಿರವು ಎಷ್ಟು ಒಳ್ಳೆಯ ನೆನಪಿನ ಲಾಂಛನವಾಗಿದೆ, ಎಷ್ಟು ಅರ್ಥಪೂರ್ಣವಾಗಿದೆ. ಆದರೆ ಯಾರು ನಿರ್ಮಿಸಿದ್ದಾರೋ ಅವರಿಗೆ ಗೊತ್ತಿಲ್ಲ. ನಂತರ ಒಳ್ಳೆಯ ತಿಳುವಳಿಕೆಯುಳ್ಳವರಾಗಿದ್ದರು ಅಲ್ಲವೇ? ದ್ವಾಪರ ಯುಗದಲ್ಲಿ ಅವಶ್ಯವಾಗಿ ಒಳ್ಳೆಯ ತಿಳುವಳಿಕೆ ಇರುತ್ತದೆ. ಕಲಿಯುಗದಲ್ಲಿ ತಮೋ ಪ್ರಧಾನವಾಗಿದೆ. ದ್ವಾಪರದಲ್ಲಿ ಆದರೂ ತಮೋ ಬುದ್ಧಿ ಇರುತ್ತದೆ. ನೀವು ಕುಳಿತಿರುವ ಈ ಸ್ಥಳವು ಎಲ್ಲ ಮಂದಿರಗಳಿಗಿಂತ ಉನ್ನತವಾಗಿದೆ. ನಾವು ಚೈತನ್ಯವಾಗಿದ್ದೇವೆ ಎಂದು ನಿಮಗೆ ತಿಳಿದಿದೆ. ಅದು ಜಡವಾಗಿದೆ. ನಮ್ಮದೇ ನೆನಪಿನ ಲಾಂಛನವಾಗಿದೆ. ಆದರೆ ನಾವು ಚೈತನ್ಯ ದಿಲ್ವಾಡ ಮಂದಿರ ಎಂದು ಬರೆಯಲು ಸಾಧ್ಯವಿಲ್ಲ. ಕೆಲವು ಜನರು ಗಲಾಟೆ ಮಾಡಬಹುದು, ಇವರು ಯಾರು ಎಂದು. ಇದು ನಮ್ಮದೇ ನೆನಪಿನ ಲಾಂಛನ ಎಂದು ನಿಮಗೆ ತಿಳಿದಿದೆ. ವೈಕುಂಠವು ಚಾವಣಿಯಲ್ಲಿ ಇರುವುದಿಲ್ಲ, ಆದರೆ ಎಲ್ಲಿ ಮಾಡುವುದು? ಆದ್ದರಿಂದ ಯುಕ್ತಿಯಿಂದ ಮಾಡಲಾಗಿದೆ. ಇದು ನಮ್ಮ ಸಂಪೂರ್ಣ ನೆನಪಿನ ಯಾದ್ಗಾರ್ ಎಂದು ನೀವು ತಿಳಿದುಕೊಳ್ಳುತ್ತೀರಿ. ಇನ್ನು 5-7 ವರ್ಷ ಈ ಮಂದಿರಗಳಿರುತ್ತವೆ. ನಂತರ ಮುಗಿಯುವ ಸಮಯ ಬರುತ್ತದೆ. ಯಾರೋ ಎಲ್ಲಿಯೋ, ಇನ್ನು ಯಾರೋ ಇನ್ನೆಲ್ಲಿಯೋ ವಿನಾಶವಾಗುತ್ತಾರೆ. ಆಗ ಹೋಲ್ಸೇಲ್ ಆಗಿ ಸಾವು ಸಂಭವಿಸುತ್ತದೆ. ಎಲ್ಲರೂ ಸಮಾಪ್ತಿಯಾಗುತ್ತಾರೆ. ಹೋಲ್ಸೇಲ್ ಮಹಾಭಾರತ ಯುದ್ಧ ನಡೆಯುತ್ತದೆ. ನಂತರ ಎಲ್ಲರೂ ಮುಗಿಯುತ್ತಾರೆ, ಅಂದ್ರೆ ನಾಶವಾಗುತ್ತಾರೆ. ಉಳಿದಂತೆ ಒಂದು ಖಂಡವಿರುತ್ತದೆ. ಭಾರತವು ಬಹಳ ಚಿಕ್ಕದಾಗಿರುತ್ತದೆ. ಉಳಿದವರೆಲ್ಲರೂ ಮುಗಿದು ಹೋಗುತ್ತಾರೆ. ಸ್ವರ್ಗವು ಎಷ್ಟು ಚಿಕ್ಕದಾಗಿರುತ್ತದೆ. ಈ ಜ್ಞಾನವು ಈಗ ನಿಮ್ಮ ಬುದ್ಧಿಯಲ್ಲಿದೆ. ಯಾರಿಗಾದರೂ ತಿಳಿಸಲು ಸಮಯ ಹಿಡಿಯುವುದಿಲ್ಲ. ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. ಇಲ್ಲಿ ಎಷ್ಟು ಮಂದಿ ಮನುಷ್ಯರಿದ್ದಾರೆ?
ಮತ್ತು ಅಲ್ಲಿ ಅಷ್ಟು ಕಡಿಮೆ ಮನುಷ್ಯರಿರುತ್ತಾರೆ. ಇವರೆಲ್ಲರೂ ಸಮಾಪ್ತಿಯಾಗುತ್ತಾರೆ. ಪ್ರಪಂಚದ ಇತಿಹಾಸ ಭೂಗೋಳ ಪುನರಾವರ್ತನೆಯಾಗುತ್ತದೆ. ಅವಶ್ಯವಾಗಿ ಸ್ವರ್ಗದಿಂದ ರಿಪೀಟ್ ಆಗುತ್ತದೆ. ಕೊನೆಯಲ್ಲಿ ಹೋಗುವುದಿಲ್ಲ. ಈ ಡ್ರಾಮಾದ ಚಕ್ರವು ಅನಾದಿಯಾಗಿದೆ. ಅದು ತಿರುಗುತ್ತಲೇ ಇರುತ್ತದೆ. ಈ ಕಡೆ ಕಲಿಯುಗ, ಆ ಕಡೆ ಸತ್ಯಯುಗ. ನಾವು ಸಂಗಮ ಯುಗದಲ್ಲಿದ್ದೇವೆ. ತಂದೆ ಬರುತ್ತಾರೆ. ತಂದೆಗೆ ರಥವು ಅವಶ್ಯವಾಗಿ ಬೇಕು ಎಂದು ನೀವು ತಿಳಿದುಕೊಳ್ಳುತ್ತೀರಿ. ಆತ್ಮವು ಶರೀರಕ್ಕೆ ಬಂದಾಗಲೇ ಚಟುವಟಿಕೆ ಮಾಡುತ್ತದೆ. ಆತ್ಮವು ಹೊರ ಹೋದರೆ ಶರೀರವು ಜಡವಾಗುತ್ತದೆ. ತಂದೆ ತಿಳಿಸುತ್ತಾರೆ, ಈಗ ನೀವು ಮನೆಗೆ ಹೋಗುತ್ತಿದ್ದೀರಿ. ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ಮಾಯೆಯು ಎಂತಹದ್ದೆಂದರೆ ತಕ್ಷಣ ಪತಿತರನ್ನಾಗಿ ಮಾಡುತ್ತದೆ. ಆಗ ಪತ್ರ ಬರೆಯುತ್ತಾರೆ, ಬಾಬಾ, ನಾವು ಮುಖ ಕಪ್ಪಾಗಿ ಮಾಡಿಕೊಂಡೆವು. ಮಾಯೆಯು ನಮ್ಮನ್ನು ಗೆದ್ದು ಬಿಟ್ಟಿತು. ನಾನಕ್ ಕೂಡ ಹೇಳಿದ್ದಾರಲ್ಲವೇ, ಅಸಂಖ್ಯಾತ ಕಳ್ಳರು ತಂದೆಯನ್ನು ಸರ್ವವ್ಯಾಪಿ ಎಂದು ಹೇಳಿ ಎಷ್ಟು ನಿಂದನೆ ಮಾಡುತ್ತಾರೆ. ದೇವತೆಗಳನ್ನು ನಿಂದಿಸಿದ್ದಾರೆ. ವ್ಯಭಿಚಾರದಿಂದ ಲವಕುಶ ಹುಟ್ಟಿದರು ಎಂದು. ಇದು ಹೇಗೆ ಸಾಧ್ಯ? ಇಂತಹ ವಿಷಯಗಳನ್ನು ಮಾಡುವವರನ್ನು ಹುಚ್ಚರು ಎನ್ನದೆ ಇನ್ನೇನು ಹೇಳಲು ಸಾಧ್ಯ? ಎಂತಹ ಮೂರ್ಖರಾಗುತ್ತಾರೆ. ಇಂತಹ ಸುಳ್ಳು ಕಥೆಗಳನ್ನು ಕೇಳಿಯೂ ಎಷ್ಟು ಖುಷಿಯಾಗುತ್ತಾರೆ. ಭಾಗವತ್, ಮಹಾಭಾರತ, ಗೀತೆಯಲ್ಲಿ ಎಷ್ಟು ನಿಂದನೆ ಮಾಡಲಾಗಿದೆಯೋ ಅಷ್ಟು ಬೇರೆ ಯಾವುದೇ ಶಾಸ್ತ್ರಗಳಲ್ಲಿ ಮಾಡಿಲ್ಲ. ಆದ್ದರಿಂದ ನೀವು ಸತ್ಯ ಗೀತಾ ಪಾಠಶಾಲೆ ಎಂದು ಬರೆಯುತ್ತೀರಿ. ಉಳಿದಂತೆ ಭಕ್ತಿ ಮಾರ್ಗದಲ್ಲಿ ಸುಳ್ಳುಗಾರರಿದ್ದಾರೆ. ಆದರೂ ಎಷ್ಟು ಗಲಾಟೆ ಮಾಡುತ್ತಾರೆ. ಆಟವು ಎಷ್ಟು ಅದ್ಭುತವಾಗಿದೆ. ರಾವಣ ರಾಜ್ಯ ಮತ್ತು ರಾಮರಾಜ್ಯ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಎನ್ನುವುದನ್ನು ಮಕ್ಕಳಿಗೆ ತಿಳಿಸಲಾಗುತ್ತದೆ. ಪತಿತರಿಂದ ಪಾವನರಾಗಿ ಹೇಗೆ ಆಗುತ್ತಾರೆ? ನಂತರ ಪಾವನರಿಂದ ಪತಿತರಾಗಿ ಹೇಗೆ ಆಗುತ್ತಾರೆ? ಈ ಆಟದ ರಹಸ್ಯವನ್ನು ಕುಳಿತು ತಿಳಿಸುತ್ತಾರೆ. ತಂದೆ ಜ್ಞಾನ ಸಾಗರ ಬೀಜ ರೂಪವಾಗಿದ್ದಾರಲ್ಲವೇ, ಚೈತನ್ಯವಾಗಿದ್ದಾರೆ. ಇಲ್ಲಿ ಸಾಕಾರದಲ್ಲಿ ಬಂದು ತಂದೆ ತಿಳಿಸುತ್ತಾರೆ. ತಂದೆಯೇ ಹೇಳುತ್ತಾರೆ, ಇಡೀ ಕಲ್ಪವೃಕ್ಷದ ರಹಸ್ಯವು ಅರ್ಥವಾಯಿತೆ. ಇದರಲ್ಲಿ ಏನೇನು ನಡೆಯುತ್ತದೆ? ನೀವು ಇದರಲ್ಲಿ ಎಷ್ಟು ಪಾತ್ರ ಮಾಡಿದ್ದೀರಿ? ಅರ್ಧ ಕಲ್ಪ ದೈವಿ ರಾಜ್ಯ, ಅರ್ಧ ಕಲ್ಪ ಆಸುರಿ ರಾಜ್ಯ. ಒಳ್ಳೆಯ ಮಕ್ಕಳ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನವಿರುತ್ತದೆ. ತಂದೆ ತಮ್ಮ ಸಮಾನ ಟೀಚರ್ ಮಾಡುತ್ತಾರೆ ಅಲ್ಲವೇ? ಟೀಚರ್ಸ್ ನಲ್ಲೂ ನಂಬರ್ ವಾರ್ ಇರುತ್ತಾರೆ. ಕೆಲವರು ಟೀಚರ್ ಆಗಿ ನಂತರ ಕೆಟ್ಟು ಹೋಗುತ್ತಾರೆ. ಅನೇಕರಿಗೆ ಕಲಿಸಿ ನಂತರ ತಾವೇ ಸಮಾಪ್ತಿಯಾಗುತ್ತಾರೆ. ಸಣ್ಣ ಮಕ್ಕಳಲ್ಲಿ ವಿಭಿನ್ನ ಸಂಸ್ಕಾರದವರಿರುತ್ತಾರೆ. ಕೆಲವರನ್ನು ನೋಡಿ ನಂಬರ್ 1 ಶೈತಾನ್. ಕೆಲವರು ಸ್ವರ್ಗಕ್ಕೆ ಹೋಗಲು ಯೋಗ್ಯರಾಗಿರುತ್ತಾರೆ. ಜ್ಞಾನವನ್ನು ತೆಗೆದುಕೊಳ್ಳದಿದ್ದರೆ, ತಮ್ಮ ನಡವಳಿಕೆಯನ್ನು ಸುಧಾರಿಸಿಕೊಳ್ಳದಿದ್ದರೆ ಎಲ್ಲರಿಗೂ ದುಃಖ ಕೊಡುತ್ತಿರುತ್ತಾರೆ ಎಂದು ತಂದೆ ತಿಳಿಸುತ್ತಾರೆ. ಇದನ್ನು ಶಾಸ್ತ್ರಗಳಲ್ಲಿಯೂ ತೋರಿಸಲಾಗಿದೆ. ಅಸುರರು ಅಡಗಿಕೊಂಡು ಅಮೃತ ಕುಡಿಯುತ್ತಿದ್ದರು. ಅಸುರರು ಎಲ್ಲರೂ ಇದ್ದಾರಲ್ಲವೇ? ಅಸುರರು ಎಂದು ಕೇಳಿ ಹೋಗುತ್ತಾರೆ. ನಂತರ ದ್ರೋಹಿಯಾಗಿ ಎಷ್ಟು ತೊಂದರೆ ನೀಡುತ್ತಾರೆ. ಇದೆಲ್ಲವೂ ನಡೆಯುತ್ತಲೇ ಇರುತ್ತದೆ. ಕೆಲವು ದೊಡ್ಡ ಶೈತಾನರು ಹೊರಬರುತ್ತಾರೆ, ಘೋರ ಯುದ್ಧ ಮಾಡುತ್ತಾರೆ. ಅತ್ಯುನ್ನತ ತಂದೆಯೇ ಸ್ವರ್ಗವನ್ನು ಸ್ಥಾಪಿಸಲು ಬರಬೇಕಾಗುತ್ತದೆ. ಬಹಳಷ್ಟು ಮಂದಿ ಅಸುರರಾಗುತ್ತಾರೆ. ಎಲ್ಲರಿಗಿಂತ ದೊಡ್ಡ ಅಸುರರೆಂದರೆ ಈಶ್ವರ ಸರ್ವವ್ಯಾಪಿ ಎಂದು ಹೇಳುವವರು, ಭಗವಂತನೇ ಬರೆದಿದ್ದಾನೆ ಎಂದು ಹೇಳುವವರು. ಈಗ ಭಗವಂತ ಹೇಗೆ ಬರೆಯುತ್ತಾನೆ? ಸತ್ಯಯುಗದಲ್ಲಿ ಶಾಸ್ತ್ರಗಳು ಎಲ್ಲಿಂದ ಬಂದವು? ಅಸುರರು ಈ ಶಾಸ್ತ್ರಗಳೆಲ್ಲವೂ ಪರಂಪರೆಯಿಂದ ನಡೆದುಕೊಂಡು ಬರುತ್ತಿವೆ ಎಂದು ಹೇಳುತ್ತಾರೆ. ಮಾಯೆಯು ಬಹಳ ಪ್ರಬಲವಾಗಿದೆ. ದಾನ ನೀಡುತ್ತಾರೆ. ನಂತರ ಮಾಯೆಯು ಬುದ್ಧಿಯನ್ನು ತಿರುಗಿಸಿ ಬಿಡುತ್ತದೆ. ಅರ್ಧದಷ್ಟು ಮಂದಿಯನ್ನು ಅವಶ್ಯವಾಗಿ ಮಾಯೆಯು ತಿಂದು ಬಿಡುತ್ತದೆ. ಅದಕ್ಕಾಗಿಯೇ ಮಾಯೆಯು ಬಹಳ ಕಠಿಣವಾಗಿದೆ ಎಂದು ಹೇಳುತ್ತಾರೆ. ಅರ್ಧ ಕಲ್ಪ ಮಾಯೆಯು ರಾಜ್ಯ ಮಾಡುತ್ತದೆ. ಹಾಗಾದರೆ ಅವಶ್ಯವಾಗಿ ಅಷ್ಟು ಪೈಲ್ವಾನನಾಗಿರುತ್ತಾಳಲ್ಲವೇ? ಮಾಯೆಯಿಂದ ಸೋಲುವವರ ಸ್ಥಿತಿ ಏನಾಗುತ್ತದೆ? ಒಳ್ಳೆಯದು. ಮಧುರಾತಿ ಮಧುರ ಸಿಕ್ಕಿಲ್ಲದೆ ಆತ್ಮಿಕ ಮಕ್ಕಳಿಗೆ ಬಾಪ್ ಹಾಗೂ ದಾದಾರವರ ನೆನಪು, ಪ್ರೀತಿ ಮತ್ತು ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ವರದಾನ: ಮಾಸ್ಟರ್ ಭಗವಾನ್ ಭವ. ನೀವು ಮಕ್ಕಳು ಇದುವರೆಗೆ ಭಕ್ತರಾಗಿದ್ದೀರಾ ಅಥವಾ ಮಾಸ್ಟರ್ ಭಗವಾನ್ ಕೂಡ ಆಗಿದ್ದೀರಾ? ಯಾರು ಸ್ವಯಂ ಭಕ್ತರಾಗಿರುತ್ತಾರೋ ಅವರು ಬೇರೆಯವರನ್ನು ಭಕ್ತರನ್ನಾಗಿ ಹೇಗೆ ಮಾಡುತ್ತಾರೆ?
ನಿಮ್ಮ ಭಕ್ತರು ಯಾರಾಗುತ್ತಾರೆ? ಮಾಯೆ. ಮಾಯೆಯನ್ನು ನಿಮ್ಮ ಭಕ್ತನನ್ನಾಗಿ ಮಾಡಿಕೊಂಡಿದ್ದೀರಾ? ವಶೀಕರಣ ಮಂತ್ರ ನೆನಪಿದೆಯೇ ಅಥವಾ ಸ್ವಯಂ ಇದುವರೆಗೆ ವಶೀಭೂತರಾಗಿದ್ದೀರಾ? ಮನನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ. ಮನನ ಶಕ್ತಿ ಎಂದರೆ ಅನೇಕ ಟೈಟಲ್ಸ್ ಅಂದರೆ ಸ್ವರೂಪಗಳನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳುವುದು, ಅನೇಕ ಗುಣಗಳ ಶೃಂಗಾರವನ್ನು, ಅನೇಕ ಪ್ರಕಾರದ ಖುಷಿಯ ಪಾಯಿಂಟ್ಸ್ಗಳನ್ನು ಬುದ್ಧಿಯಲ್ಲಿಟ್ಟುಕೊಳ್ಳುವುದು, ತಂದೆಯ ಪರಿಚಯದ ಪಾಯಿಂಟ್ಸ್ಗಳನ್ನು ಬುದ್ಧಿಯಲ್ಲಿಟ್ಟುಕೊಳ್ಳುವುದು, ರಚನೆಯ ವಿಸ್ತಾರದ ಪಾಯಿಂಟ್ಸ್ಗಳನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳುವುದು. ಮನನ ಮಾಡುತ್ತಾ ಹೋದರೆ ಮಗ್ನ ಸ್ಥಿತಿಯು ಸಹಜವಾಗುತ್ತದೆ ಮತ್ತು ಪರವಶರಾಗುವ ಬದಲು ಸಹಜವಾಗಿಯೇ ಮಾಯಾಜೀತಾಗುತ್ತೀರಿ. ಹಾಗಾದರೆ ಮಾಯೆಯನ್ನು ವಶ ಮಾಡಿಕೊಳ್ಳುವ ವಶೀಕರಣ ಮಂತ್ರವೇ ಮನನ ಶಕ್ತಿ. ಸದಾ ಇದನ್ನು ಜೊತೆಯಲ್ಲಿಟ್ಟುಕೊಳ್ಳಿ. ಆಗ ಮಾಯೆಯು ನಮಸ್ಕಾರ ಮಾಡುತ್ತದೆ ಮತ್ತು ಸಂಗಮದ ಮೊದಲ ಭಕ್ತ ನಿಮ್ಮ ಮಾಯೆಯಾಗುತ್ತಾಳೆ. ಓಂ ನಮಃ ಶಿವಾಯ.